ಲಾಸ್ಟ್ ವಿಡಿಯೋದಲ್ಲಿ ಚಾರ್ಧಾಮ್ ಯಾತ್ರೆ ಬಗ್ಗೆ ತಿಳ್ಕೊಂಡ್ರಿ. ಹಾಗೆ ಸಪ್ತಪುರಿ ಯಾತ್ರೆ ಬಗ್ಗೆ ಕೇಳಿದಿರಾ? ತುಂಬ ಜನ ಕೇಳೇ ಇರಲ್ಲ, ಪರವಾಗಿಲ್ಲ. ಸನಾತನ ಜ್ಞಾನ ದರ್ಶನ ಚಾನೆಲಲ್ಲಿ ಈ ಯಾತ್ರೆ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ, ಹರೇ ರಾಮ್. ಸಪ್ತಪುರಿ. ಸಪ್ತಪುರಿ ಎಂದರೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ 7 ಪುಣ್ಯಕ್ಷೇತ್ರಗಳು. ಈ ಸ್ಥಳಗಳು ಮೋಕ್ಷಕ್ಕೆ ದಾರಿ ತೋರಿಸುತ್ತವೆ ಎಂಬ ನಂಬಿಕೆ ಇದೆ. ಈ 7 ನಗರಗಳನ್ನು ತೀರ್ಥಯಾತ್ರೆ ಮಾಡುವುದರಿಂದ ಪುನರ್ಜನ್ಮ ಚಕ್ರದಿಂದ ಮುಕ್ತಿಯಾಗುತ್ತಾನೆ ಎಂಬುದು ಹಿಂದೂ ಶ್ರದ್ಧೆಯು. 7 ಪವಿತ್ರ ನಗರಗಳು: ಅಯೋಧ್ಯ, ರಾಮನ ಜನ್ಮಸ್ಥಳ; ಮಥುರಾ, ಕೃಷ್ಣನ ಜನ್ಮಸ್ಥಳ; ಹರಿದ್ವಾರ, ಗಂಗಾ ನದಿಯ ತೀರದಲ್ಲಿರುವ ಈ ಸ್ಥಳ ಶಿವ ಮತ್ತು ವಿಷ್ಣು ದೇವಾಲಯಗಳಿಂದ ಪ್ರಸಿದ್ಧ; ವಾರಣಾಸಿ, ಮೋಕ್ಷವನ್ನು ಪಡೆಯುವ ಪ್ರಮುಖ ಕ್ಷೇತ್ರ, ಅನೇಕ ದೇವಾಲಯಗಳು ಇಲ್ಲಿ ಇವೆ; ಕಾಂಚೀಪುರಂ, ಕಾಮಾಕ್ಷಿ ಅಮ್ಮನವರ ದೇವಾಲಯದಿಂದ ಖ್ಯಾತಿ ಪಡೆದಿದೆ; ಉಜ್ಜಯಿನಿ, ಮಹಾಕಾಳೇಶ್ವರ ಜ್ಯೋತಿರ್ಲಿಂಗದಿಂದ ಪ್ರಸಿದ್ಧ; ದ್ವಾರಕಾ, ಕೃಷ್ಣನು ತನ್ನ ಅಂತಿಮ ವರ್ಷಗಳನ್ನು ಕಳೆಯಲಾದ ಸ್ಥಳ. ಈ ನಗರಗಳು ಧಾರ್ಮಿಕ ಮಹತ್ವವಷ್ಟೇ ಅಲ್ಲದೆ ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿವೆ. ಇವುಗಳಲ್ಲಿ ಬಹುತೇಕ ಸ್ಥಳಗಳು ದೇವರುಗಳು, ಅವತಾರಗಳು ಅಥವಾ ಹಿಂದೂ ಧರ್ಮಶಾಸ್ತ್ರದಲ್ಲಿ ವರ್ಣಿಸಲಾದ ಮಹತ್ವದ ಘಟಕಗಳಿಂದ ಸಂಬಂಧಪಟ್ಟಿವೆ. ಇದೇ ತರ ಮತ್ತಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬೇಕು ಅಂತಂದ್ರೆ ಈಗಲೇ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಶ್ರೀರಾಮ್.